ವೃಂದ ಬೆರಳು ಮಾಡಿ ಪೃಥ್ವಿರಾಜ್ ಕಡೆ ತೋರಿಸೋದಕ್ಕೆ ಹೋಗ್ತಾ ಇದ್ರೆ ಮಧ್ಯದಲ್ಲಿ ಸೂರ್ಯ ಬಂದು ಅಡ್ಡವಾಗಿ ನಿಲ್ತಾನೆ. ವೃಂದಾಗೆ ಹತ್ತಿರವಾಗಿರೋ ಸೂರ್ಯನನ್ನು ನೋಡಿ ಸೂರ್ಯನೇ ಇರಬೇಕು ಅಂತ ಅಂದ್ಕೊಳ್ತಾರೆ ಎಲ್ಲರೂ. ಪೃಥ್ವಿರಾಜ್ ಒಂದು ಕ್ಷಣ ದಿಗ್ಭ್ರಮೆಗೊಂಡ್ರು, ಚೇತರಿಸ್ಕೊಂಡು ಸೂರ್ಯ ಅಂತ ಎದ್ದು ನಿಲ್ತಾನೆ ಆತ. ಪಾಂಡು ಅಂತೂ ಆಶ್ಚರ್ಯವಾಗಿ ಅದನ್ನೆಲ್ಲವನ್ನ ನೋಡ್ತಾ ಇದ್ದರೆ ವೃಂದ ಕೋಪದಿಂದ ಸೂರ್ಯನನ್ನು ನೋಡಿ ಕೈ ಕೆಳಗಿಳಿಸಿ ನೀನು ಯಾಕೆ ಮಧ್ಯದಲ್ಲಿ ಬಂದೆ ಅಂತ ಕಿರ್ಚೋದಕ್ಕೆ ಆಕೆ ಹೋಗ್ತಾಳೆ. ಸೂರ್ಯ ಅದಕ್ಕಿಂತ ಕೋಪವಾಗಿ ಆಕೆಯನ್ನೇ ನೋಡ್ತಾ, ಬಾಯಿ ತೆರೆದೆ ಅಂದರೆ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ನೀನು ದರಿದ್ರ ನಾಟಕಗಳೆಲ್ಲ ನನಗೆ ಗೊತ್ತಿಲ್ವಾ? ಹುಚ್ಚು ವೇಷಗಳು ಹಾಕಿದ್ರೆ ನನ್ನ ವಿಷಯ ನಿನಗೆ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ. ಆದ್ದರಿಂದ ಶಾಂತವಾಗಿರೋ ಅಂತ ದವಡೆ ಗಟ್ಟಿಗೊಳಿಸಿ ಆತ ಹೇಳ್ತಿದ್ರೆ ಕೊರಳ ಮೇಲೆ ಉಬ್ಬಿದ ನರಗಳನ್ನ ನೋಡಿ ವೃಂದ ಅಸಹನೆಯಿಂದ ತಲೆಯನ್ನು ತಗ್ಗಿಸ್ಬಿಡ್ತಾಳೆ. ಪೃಥ್ವಿರಾಜ್ ಮಹಾಶಯರೇ, ವೃಂದ ಪ್ರೀತಿಸಿದ್ದು ನಿಮ್ಮ ಸ್ನೇಹಿತನನ್ನ ಅಂತಿದ್ರೆ ಅಲ್ಲ ಸಿಕ್ಕಪ್ಪ ಅಂತ ಮಾತಾಡೋದಕ್ಕೆ ಹೋಗ್ತಾನೆ ಪೃಥ್ವಿರಾಜ್. ಆವಾಗ ಸೂರ್ಯ ಪೃಥ್ವಿರಾಜ್ನ ಮಾತುಗಳನ್ನ ಅಲ್ಲೇ ಅರ್ಧಕ್ಕೆ ತಡೀತಾ, ಹೌದ್ರಿ ವೃಂದ ನಾನು ಗಾಢವಾಗಿ ಪ್ರೀತಿಸ್ಕೊಂಡ್ವು, ಆದರೆ ವೃಂದ ನನಗೆ ಮೋಸ ಮಾಡಿದ್ಲು ಅಂತ ಕೋಪದಿಂದ ಬ್ರೇಕಪ್ ಹೇಳಿದೆ. ಆದರೆ ಆಕೆ ನೀನು ಇಷ್ಟೊಂದು ಪ್ರೀತಿಸಿದಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಕ್ಷಮಿಸು ವೃಂದ ಅಂತ ಕ್ಷಮೆಯನ್ನು ಕೇಳ್ತಾನೆ. ಸೂರ್ಯನ ಕೋಪದಿಂದ ವೃಂದ ನೋಡ್ತಾ ಅದಲ್ಲ ಅಂತ ಆಕೆ ಮುಂಭಾಗಕ್ಕೆ ಬರ್ತಾ ಇದ್ದರೆ ಆಕೆಯ ಕೈ ಹಿಡಿದು ತಡೀತಾ, ನಿಮ್ಮೆಲ್ಲರ ಮುಂಭಾಗದಲ್ಲಿ ಆಕೆ ಕ್ಷಮೆ ಕೇಳಿದೆ ಅಷ್ಟೇ ತಾನೇ, ಇನ್ನು ಹೊರಡಿ ಅಂತ ಅಂತಾನೆ. ಅದು ಹೇಗೆ ಸಾಧ್ಯ ಮಗನೇ? ನೀನು ಆಕೆಗೆ ಮೋಸ ಮಾಡಿದೆ ಅಂತ ಹೇಳ್ತಿದ್ದಾಳೆ, ಈಗ ನಮ್ಮ ಮುಂಭಾಗದಲ್ಲಿ ಕ್ಷಮೆ ಕೇಳಿ ನಾವು ಹೋದ ತಕ್ಷಣವೇ ಮತ್ತೆ ಆಕೆಯನ್ನು ಬಿಟ್ಟು ನೀವು ಹೊರಟೋದ್ರೆ ಅದಕ್ಕೆ ಆಕೆಯನ್ನು ಮದುವೆ ಆಗ್ಬಿಡು ಅಂತ ಅಂತಾರೆ ಅಲ್ಲಿದ್ದವರು. ಊರಿನ ಜನರು ಮದುವೆ ಅಂತ ಹೇಳೋದಕ್ಕೆ ಸೂರ್ಯ ಮುಖ ಕೆಂಪಗೆ ಬದಲಾದರೆ ವೃಂದ ಗಾಬರಿ ಆಗ್ಬಿಡ್ತಾಳೆ. ಪೃಥ್ವಿರಾಜ್ ಮಾತ್ರ ಸೂರ್ಯನ್ನೇ ನೋಡಿ, ಒಂದು ನಿಮಿಷ ತಡೀರಿ, ಮದುವೆ ಅಂದರೆ ಅದೇನೋ ಸಣ್ಣ ವಿಷಯ ಅಲ್ಲ, ಮೊದಲು ಆಕೆ ಮನೆಯವ್ರನ್ನ ಕೇಳಬೇಕು, ಅವ್ರಿಗೆ ಒಪ್ಪಿಗೆ ಆದರೆ ಮಾತ್ರ ಮದುವೆ ಮಾಡಿಸ್ಬೇಕು, ಅಷ್ಟೇ ಹೊರತು ನಮ್ಗೆ ಇಷ್ಟ ಬಂದಂತೆ ಮಾಡಬಾರ್ದು. ಅದಕ್ಕೆ ಇಬ್ಬರಿಗೂ ಸ್ವಲ್ಪ ಸಮಯ ಕೊಡೋಣ ಅಂತ ಅಂತಾನೆ. ಆ ಮಾತಿಗೆ ಇಬ್ಬರು ಹಬ್ಬ ಅಮ್ಮಯ್ಯ ಅಂತ ಅಂದ್ಕೊಳ್ತಾ ಇದ್ರೆ ಸಂಜು ಮಾತ್ರ ನಮ್ಮೆಲ್ರಿಗೂ ಇಷ್ಟವೇ, ನೀವು ಮದುವೆ ಮಾಡಿಬಿಡಿ ಅಂತ ಅಂತಾನೆ. ಅಣ್ಣ ಅಂತ ವೃಂದ ಅಂತೂ ಅತಿ ಕೋಪದಿಂದ ಕರಿತಾ ಇದ್ರೆ, ಹೌದು ವೃಂದ, ಮತ್ತೆ ಆತ ನಿನ್ನ ಬಿಟ್ಟು ಹೊಟ್ಟೋದ್ರೆ ನೀನು ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಿನಗೇನಾದರೂ ಆದರೆ ನಾನು ತಡ್ಕೊಳಕ್ಕಾಗಲ್ಲಮ್ಮ. ನಾನು ಕೆಟ್ಟವನಿರಬಹುದು, ಆದರೆ ಎಂದಿಗೂ ಕೂಡ ನಿನ್ನ ಒಳ್ಳೆಯದನ್ನೇ ಬಯಸ್ದೆ ನಾನು. ನನಗೆ ಸೂರ್ಯ ಅವರಂದರೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಹೇಳ್ತಿದ್ದೀನಿ ಅಪ್ಪ, ನನ್ನ ತಂಗಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಬರೋದಿಲ್ಲ ಅನ್ನೋದು ನನ್ನ ಅನಿಸಿಕೆನಪ್ಪ. ದಯವಿಟ್ಟು ಆಕೆ ಮದುವೆಗೆ ಒಪ್ಕೋ ಅಂತ ಬೇಡ್ಕೊಳ್ತಾನೆ. ಈಗಾಗಲೇ ಪಾಂಡುವಿಗೆ ಆಘಾತದ ಮೇಲೆ ಆಘಾತ ಆಗ್ತಾ ಇದ್ದರೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗದೆ ಬೊಂಬೆಯಂತೆ ನಿಂತು ಎಲ್ಲವನ್ನ ನೋಡ್ತಾ ಇರ್ತಾನೆ. ನಿಖಿಲ್ ಕೂಡ ಸೂರ್ಯನಂಥ ಸಂಬಂಧ ಬರೋದಿಲ್ಲ, ಹೌದು ನಮಗೆ ಸೂರ್ಯ ಅವರು ತುಂಬಾ ಇಷ್ಟ ಆದರು, ಈಗಲೇ ಇಲ್ಲೇ ಮದುವೆ ಮಾಡಿಸ್ಬಿಡಿ ಅಂತ ಆತ ಕೂಡ ಧ್ವನಿನ ಗೂಡ್ಸೇ ಬಿಡ್ತಾನೆ. ಎಲ್ಲರೂ ಕೂಡ ಹೌದು ಹೌದು ಅಂತ ಇದ್ದರೆ ವೃಂದ ಮಾತ್ರ ನಿಲ್ಲಿಸಿ ಅಂತ ಜೋರಾಗಿ ಕಿರ್ಚೇ ಬಿಡ್ತಾಳೆ. ಸೂರ್ಯ 2 ನಿಮಿಷ ಚೆನ್ನಾಗಿ ಒತ್ತಿ ತನ್ನ ಹತ್ರ ಇರೋ ವೃಂದ ಕೈ ಗಟ್ಟಿಯಾಗಿ ಹಿಡಿದು ಸಿಗ್ತಾ, ನನಗಿಷ್ಟವೇ ಪೃಥ್ವಿರಾಜ್ ಅಂತ ಅಂತಾನೆ. ವೃಂದ ಆಶ್ಚರ್ಯವಾಗಿ ಭಯದಿಂದ ಸೂರ್ಯನೇ ನೋಡ್ತಿದ್ರೆ, ಬೇಡ ಸೂರ್ಯ, ಇದು ಮದುವೆ, ಒಮ್ಮೆ ಪ್ರಶಾಂತವಾಗಿ ಯೋಚಿಸ್ಕೋ. ಏನು ಪೃಥ್ವಿರಾಜ್ ಅವರೇ, ಎಲ್ರಿಗೂ ನ್ಯಾಯ ಹೇಳೋ ನೀವೇ ನಿಮ್ಮ ಸ್ನೇಹಿತನ ವಿಷಯ ಬರೋ ಅಷ್ಟರಲ್ಲಿ ಯಾಕೆ ಈ ರೀತಿ ಅಂತಿದ್ದೀರಿ ನೀವು?
ಹಿರಿಯರಿಗೆ ನಿಜವಾದ ವಿಷಯ ತಿಳಿದೆ ಸೂರ್ಯ ಜೀವನ ಹಾಳು ಮಾಡ್ತಿದ್ದಾರೆ ಅಂತ ಆತ ತುಂಬಾ ನೋವು ಪಡ್ತಾ, ಅದೆಲ್ಲ ಚಿಕ್ಕಪ್ಪ, ಅವ್ರ ಮನೆಯಲ್ಲಿ ಇರೋರು ಕೂಡ ಆತನ ಮದುವೆ ಮೇಲೆ ಆಸೆಗಳನ್ನ ಇಟ್ಕೊಂಡಿರ್ತಾರೆ ತಾನೇ. ಅವರಿಗೆ ಒಂದು ಮಾತು ಹೇಳಿ ಪದ್ಧತಿಯಾಗಿ ಮದುವೆನ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೇನಿಲ್ಲ. ಇಲ್ಲ ಪೃಥ್ವಿರಾಜ್, ನನಗೆ ತಂದೆ ತಾಯಿ ಇಲ್ಲ ಅಂತ ನಿನಗೆ ಗೊತ್ತು ತಾನೇ. ಅವರಿಲ್ದಿದ್ರೇನು, ಸಂಬಂಧಿಕರು ಇದ್ದಾರೆ ತಾನೇ ಸೂರ್ಯ. ಯಾಕೆ ಕೇಳ್ತಿದ್ದೀನಿ ಅಂತ ಒಮ್ಮೆ ಅರ್ಥ ಮಾಡ್ಕೋ ಅಂತ ತಿಳಿಸಿ ಹೇಳೋದಕ್ಕೆ ನೋಡ್ತಾನೆ ಪೃಥ್ವಿ. ವೃಂದ ಕೂಡ ಮೆಲ್ಲಗೆ, ನೋಡಪ್ಪ, ನಾನು ಪೃಥ್ವಿರಾಜ್ ತಂಟೆಗೆ ಹೋಗೋದಿಲ್ಲ, ದಯವಿಟ್ಟು ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಅವನ್ನ ಕೇಳ್ಕೊತಾಳೆ. ನನಗೆ ನಿಜವಾಗ್ಲೂ ಪೊಲೀಸ್ ಅಂದ್ರೇ ಅಷ್ಟಾಗಿ ಇಷ್ಟನೇ ಆಗೋದಿಲ್ಲ ಅಂತ ಅಳು ಮುಖದಿಂದ ಹೇಳ್ತಾಳೆ. ಸೂರ್ಯ ಮಾತ್ರ ತಲೆ ತಿರುಗಿಸಿ ವೃಂದಾಳನ್ನು ಮೇಲಿಂದ ಕೆಳಗಿನವರೆಗೆ ನೋಡಿ, ನಿನ್ನಂಥ ಕಟುಕ ಶ್ರೀಮಂತನ ಮದುವೆ ಆದರೆ ತಾನೇ ನಿಜವಾಗ್ಲೂ ನನಗೆ ತೃಪ್ತಿ ಸಿಗೋದು. ಚೆನ್ನಾಗಿ ಕೊಬ್ಬೇರಿದ ನಾಟಿ ಕೋಳಿಯಂತೆ ಇದೆಯಾ? ಇನ್ನು ನಿನ್ನ ಮಧ್ಯದಲ್ಲಿ ನಂಚ್ಕೊಳ್ಳೋ ಹಾಕಿ ತಿಂದರೆ ತಾನೇ ನಾನು ಪೊಲೀಸ್ ಆಗೋದು. ಆದರೂ ನಿನ್ನ ಪೃಥ್ವಿರಾಜ್ ವಿಷಯದಲ್ಲಿ ಅಷ್ಟಾಗಿ ನಂಬೋದಿಲ್ಲ. ನಿನ್ನದು ಪ್ರೀತಿ ಆಗ್ತಿದ್ರೆ ಬಿಟ್ಟುಬಿಡ್ತಿದ್ದೆ, ಆದರೆ ನಿನ್ನದು ಹುಚ್ಚು ಪ್ರೀತಿ. ಅದನ್ನು ಕಡಿಮೆ ಮಾಡೋ ಮದ್ದು ನನ್ನ ಹತ್ರ ಇದೆ. ಮದುವೆ ನಂತರ ಚಿಕಿತ್ಸೆಯನ್ನು ಪ್ರಾರಂಭಿಸ್ತೀನಿ. ನನ್ನ ಪ್ರೀತಿಯ ಆರಿಂದ ಅಂತ ಕಣ್ಣನ್ನು ಮಿಟುಕಿಸ್ಬಿಡ್ತಾನೆ. ವೃಂದ ಭಯಪಟ್ಟರು. ಮೇಲಕ್ಕೆ ಮಾತ್ರ ನಿನಗೆ ಆ ಅವಕಾಶವನ್ನು ನಾನು ಕೊಡೋದಿಲ್ಲ. ಈಗಾಗಲೇ ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ ಹೇಳೇ ಬಿಡ್ತೀನಿ ಅಂತ ಕೋಪದಿಂದ ಪೃಥ್ವಿರಾಜ್ ಅವರಿಗೆ ಹೇಳಬೇಕು ಅಂತ ಬಾಯಿ ತೆರೆಯೋದಕ್ಕೆ ಹೋಗ್ತಾ ಇದ್ದರೆ, ಆರಿಂದ ಆ ಸಾಹಸವನ್ನು ಮಾಡಲೇಬೇಡ, ಸೈಲೆಂಟಾಗಿರಲಿಲ್ಲ ಅಂದರೆ ಬಂದೂಕಿಲ್ಲೇ ಇದೆ, ಎಲ್ಲಿ ಹಾರಿಸ್ತೀನೋ ಗೊತ್ತಿಲ್ಲ ಅಂತ ಎಚ್ಚರಿಕೆಯನ್ನು ನೀಡ್ತಾನೆ. ಆ ಹೆದರಿಕೆಗೆ ವೃಂದ ಸುಮ್ಮನಾಗ್ಬಿಡ್ತಾಳೆ. ಎಲ್ಲಿ ನಿಜವಾಗಲೂ ಬಂದೂಕಲ್ಲಿ ಗುಂಡನ್ನು ಆರಿಸ್ಬಿಡ್ತಾನೋ ಏನೋ ನನ್ನ ಮೇಲೆ ಅಂತ. ಹೌದು ಪೃಥ್ವಿರಾಜ್ ಅವರೇ, ಮದುವೆ ಮಾಡಿ. ಪಾಪ ವೃಂದ ಕೂಡ ತುಂಬಾ ಹತ್ತುಬಿಟ್ಟಿದ್ದಾಳೆ ಅಂತ ಎಲ್ಲರೂ ತಲಾ ಒಂದು ಅಂತಿದ್ರೆ, ಮಹೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೊಂಬೆಗಳಂತೆ ಇವರು ಮಾಡೋದನ್ನೆಲ್ಲ ನೋಡ್ತಾ ಇರ್ತಾರೆ. ಸೂರ್ಯ ಮಾಡ್ತಿರೋ ತನಗೋಸ್ಕರವೇ ಅಂತ ನೋಯ್ತಾ, ಸೂರ್ಯ ನಾನು ನೋಡ್ಕೊಳ್ತೀನಿ, ನೀನು ನಿಜ ಹೇಳಿ ಓಟ್ ಹೋಗು ಅಂತ ಕೊನೆಯದಾಗಿ ಅಂತಿದ್ರೆ, ಏನೂ ನಿಜ ಇಲ್ಲ ಪೃಥ್ವಿರಾಜ್, ನನಗೆ ವೃಂದಾಳನ್ನು ಮದುವೆ ಆಗೋದು ಇಷ್ಟನೇ ಇದೆ. ನೀನು ಸಂತೋಷವಾಗಿ ನಮ್ಮ ಮದುವೆ ಮಾಡಿಸು ಅಂತ ಹೇಳ್ತಾನೆ ಸೂರ್ಯ. ಅವನೆಷ್ಟು ಹೇಳಿದ್ರೂ ಕೂಡ ಕೇಳಿದೆ. ಇನ್ನು ತಾನು ಎಷ್ಟು ಹೇಳಿದ್ರು ಇವನು ಕೇಳೋದಿಲ್ಲ ಅಂದ್ಕೊಂಡು ಪುರೋಹಿತರು ಕೂಡ ಅಲ್ಲೇ ಇರೋದರಿಂದ, ಪುರೋಹಿತರೆ ಹೋಗಿ ಮಾಂಗಲ್ಯ ತಗೊಂಡು ಬನ್ನಿ ಅಂತ ಆಜ್ಞೆಯನ್ನು ಮಾಡ್ತಾನೆ. ಹಾಗೆ ಸರಿ ಪೃಥ್ವಿರಾಜ್ ಅವರೇ ಅಂತ ಪುರೋಹಿತರು ಅಲ್ಲಿಂದ ಹೋದರೆ, ಗೊಂದಲದಲ್ಲಿ ಸಿಲುಕೊಳ್ತಿರೋ ಪಾಂಡು ವೃಂದಾಳನ್ನು ನೋಡಿ, ವೃಂದ ನೀನು ನಿಜವಾಗಿಯೂ ಆತನನ್ನು ಪ್ರೀತಿ ಮಾಡಿದೀಯಾ ಅಂತ ಅವರು ಅನುಮಾನದಿಂದ ಕೇಳ್ತಾರೆ ತನ್ನ ಮಗಳನ್ನು. ಇಲ್ಲ ಅನ್ನುವಂಥ ತಲೆ ಅಡ್ಡವಾಗಿ ಆಡಿಸ್ತಾ ಬಿಗಿದ್ಕೊಂಡ ಸೂರ್ಯನ ಕೈ ನೋವನ್ನು ತಡ್ಕೊಳ್ತಾ ಮತ್ತೆ ನೆಟ್ಟಗೆ ಆಡಿಸ್ತಾಳೆ. ಪಾಂಡು ಅಸಹನೆಯಿಂದ ಕುರ್ಚಿಯಲ್ಲಿ ಕುಸಿದು ಬಿದ್ದು, ಇವನು ಅಳಿಯ ಆದರೆ ಅನ್ನದಲ್ಲಿ ಕಲ್ಲಿನಂತೆ ಯಾವಾಗಲೂ ನನ್ನ ಕುತ್ತಿಗೆ ಮೇಲೆ ಬಂದು ಕೂತ್ಕೊಳ್ತಾನೆ ಅಂದ್ಕೊಳ್ತಾ ಅವರು ತನ್ನ ತಲೆಯನ್ನು ಹಿಡ್ಕೊಂಡು ಬಿಡ್ತಾರೆ. ಅಯ್ಯೋ, ಪೊಲೀಸಿನ ಜೊತೆ ಒಂದು ಕ್ಷಣ ಕಳೆಯೋದೇ ಕಷ್ಟ ಆಗಿದೆ, ಇನ್ನು ಜೀವಮಾನ ಇಡಿ ಅಂದರೆ ನನ್ನಿಂದ ಆಗೋದಿಲ್ಲ. ವೃಂದ ಧೈರ್ಯವಾಗಿರು, ಯಾವುದೋ ಒಂದು ವಿಷಯ ತಂದು ಆತ ತಿನ್ನೋ ಪದಾರ್ಥಗಳಲ್ಲಿ ಬೆರೆಸ್ಬಿಟ್ರೆ ಒಂದೇ ಏಟಿಗೆ ಸತ್ತು ಹೊಟ್ಟೋಗ್ಬಿಡ್ತಾನೆ ಅಂತ ಸಂಚು ರೂಪಿಸ್ತಾ ಸಂಭ್ರಮ ಪಡ್ತಾಳೆ ವೃಂದ. ಆದರೆ ಪೊಲೀಸ್ ಮುಂಭಾಗದಲ್ಲಿ ಅವೆಲ್ಲವೂ ಸಾಧ್ಯ ಇಲ್ಲ ಅಂತ ತಿಳಿಯೋದಿಲ್ವಲ್ಲ ಪಾಪ. ಮುಂದೆ ಗೊತ್ತಾಗುತ್ತೆ ಅವನೇನು ಅಂತ. ಪೃಥ್ವಿರಾಜ್ ಅವರೇ ಮಾಂಗಲ್ಯ ಅಂತ ಅಕ್ಷತೆ ತಟ್ಟೆಯಲ್ಲಿರೋ ಮಾಂಗಲ್ಯವನ್ನು ನೀಡ್ತಾ, ಅಂದ್ಕೊಳ್ಳದೆ ನಡೀತಿರೋ ಮದುವೆ ಆದರೂ
ಅದ್ಭುತವಾದ ಮುಹೂರ್ತ ಸಿಕ್ಕಿದೆ. ಈ ಮುಹೂರ್ತದಲ್ಲಿ ಮದುವೆ ಆಗೋ ಜೋಡಿ 100 ವರ್ಷ ಸಂತೋಷದಿಂದ ಕಾಲಕ್ಕೂ ಒಟ್ಟಿಗೆ ಇರ್ತಾರೆ ಅಂತ ಪುರೋಹಿತರು ಹೇಳ್ತಾರೆ. ಪೃಥ್ವಿರಾಜ್ ನೋವು ಸ್ವಲ್ಪ ಕಡಿಮೆಯಾಗಿ ಮಾಂಗಲ್ಯವನ್ನು ತೆಗೆದುಕೊಂಡು ದೇವರನ್ನ ಬೇಡ್ಕೊಳ್ತಾ ಸೂರ್ಯನ ಹತ್ರ ಬಂದು ಮಾಂಗಲ್ಯ ಮುಂಭಾಗದಲ್ಲಿ ಇಡ್ತಾ, ಸೂರ್ಯ ಯಾಕಿದೆಲ್ಲ ಅಂತ ಕೇಳ್ತಾನೆ. ನೋವಿನಿಂದ ಎಲ್ಲಿ ತನ್ನ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತಾನೋ ಅಂತ. ಸೂರ್ಯ ಸಣ್ಣ ನಗೆಯಿಂದ, ನೀನು ಒಳ್ಳೆಯವನು ಪೃಥ್ವಿರಾಜ್, ಆದರೆ ಕೆಲವರು ಆ ಒಳ್ಳೆತನವನ್ನು ಅಸಹಾಯಕತೆ ಅಂತ ತೆಗೆದುಕೊಂಡು ನಿನ್ನ ಜೀವನ ಹಾಳು ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಓರೆಯ ವೃಂದಾಳನ್ನು ನೋಡ್ತಾ ಹೇಳ್ತಾ, ನೀನು ಒಂಟಿಯಾಗಿದ್ದರೆ ನಾನು ಕೂಡ ಬಿಟ್ಬಿಡ್ತಿದ್ದೆ, ಆದರೆ ನಿನಗೆ ಈಗಾಗಲೇ ಮದುವೆ ಆಗಿದೆ, ಅದಕ್ಕೆ ಅಂಥವ್ರನ್ನ ನಿಮ್ಮ ಮಧ್ಯಕ್ಕೆ ಬರೋದಕ್ಕೆ ಬಿಡೋದು ನನಗಿಷ್ಟ ಇಲ್ಲ. ಆದರೂ ನಾನು ಕೂಡ ಈ ಮದುವೆಯನ್ನು ಒಂದು ಉದ್ದೇಶದಿಂದಲೇ ಮಾಡಿಕೊಡ್ತಿದ್ದೀನಿ ಅಂತ ಆತ ಅಂತಿದ್ದಂತೆ ವೃಂದ ನೋಟಗಳಿಂದಲೇ ಕೊಲ್ತಿದ್ರೆ, ಅದೆಲ್ಲ ಸೂರ್ಯ ಅಂತ ಅಂತಿರ್ತಾನೆ. ಸ್ವಾಮಿ ಬೇಗನೆ ಮುಗಿಸಿ ಅಂತ ಪುರೋಹಿತರು ಮಂತ್ರಗಳನ್ನು ಓದ್ತಾ ಇದ್ದರೆ ತಲೆ ತಗ್ಸಿ ಅಳ್ತಿರೋ ವೃಂದ ಕುತ್ತಿಗೆಯಲ್ಲಿ 3 ಗಂಟನ್ನು ಹಾಕಿ, ಶುಭಾಶಯ ನನ್ನ ಪ್ರೀತಿಯ ಶತ್ರು ಅಂತ ಹೇಳಿ ತಟ್ಟೆಯಲ್ಲಿರೋ ಕುಂಕುಮ ತೆಗೆದು ವೃಂದ ಹಣೆಬೊಟ್ಟಿನಲ್ಲಿ ದೊಡ್ಡದಾಗೇ ಇಟ್ಟುಬಿಡ್ತಾನೆ. ಕುತ್ತಿಗೆಯಲ್ಲಿರೋ ಮಾಂಗಲ್ಯ ನೋಡಿ ಅಳು ಇನ್ನೂ ತಡೆಯೋಕ್ಕಾಗದೆ ಬರ್ತಾನೆ ಇದ್ದರೆ ಎಲ್ಲರೂ ಅಕ್ಷತೆಯನ್ನು ಹಾಕ್ತಾರೆ. ಇಂದಿಗಾದರೂ ಆ ಹುಡುಗಿಯ ಮನಸ್ಸು ಅರ್ಥ ಮಾಡಿಕೊಂಡು ಕಾಲಕ್ಕೂ ಮಕ್ಕಳೊಂದಿಗೆ ಸುಖವಾಗಿರಿ ಅಂತ ಒಬ್ಬೊಬ್ಬರು ಕೂಡ ಹೇಳ್ತಾ ಇದ್ದರೆ ಸೂರ್ಯ ಅವರ ಕಡೆ ಒಂದು ನೋಟವನ್ನು ಬೀರಿ, ನಿಮ್ಮ ದಯೆಯಿಂದ ಈ ದೆವ್ವಕ್ಕೆ ಗಂಡನಾಗಬೇಕಾಗಿ ಬಂತು, ಇನ್ನು ಹೋಗಿ ಹೊಟ್ಟೆ ತುಂಬ ತಿಂದು ಮಲ್ಕೊಳ್ಳಿ ಅಮ್ಮ ಅಂತ ಅಂದ್ಕೊಳ್ತಾ ಸರಿ ಅಂತ ಎಲ್ರಿಗೂ ತಲೆಯನ್ನು ಆಡಿಸ್ತಾನೆ. ಅವ್ರು ಹೇಳೋ ಪ್ರತಿಯೊಂದು ಮಾತುಗೂ. ನನ್ನ ಗುಂಡಿಯನ್ನು ನಾನೇ ತೋಡ್ಕೊಂಡೆ ಅಂತ ಅಳ್ತಾ ನಾನು ಮನೆಗೆ ಹೋಗ್ತಿದ್ದೀನಿ ಅಂತಾಳೆ ವೃಂದ. ಸೂರ್ಯ ವೃಂದ ಕಡೆ ನೋಡಿ, ಸಂತೋಷ, ನಾನು ಮುಂದಿನ ವರ್ಷ ಬರ್ತೀರಿ, ಇನ್ನು ಹೋಗ್ತಾಯಿ ಅಂತಾನೆ. ಮದುವೆಯಾಗಿ ಮಾಡ್ಕೊಂಡು ಒಂಟಿಯಾಗಿ ಯಾಕಮ್ಮ, ಇವ್ರನ್ನೂ ಕರ್ಕೊಂಡು ಹೋಗು ಅಂತ ಅಂದ ತಕ್ಷಣ ಸೂರ್ಯನ ನೋಡ್ತಾ, ಈಗಲ್ಲ, ಆತ ಇವರನ್ನ ಠಾಣೆಗೆ ಕರ್ಕೊಂಡು ಹೋಗಬೇಕು, ಅದಕ್ಕಿಂತ ಮುಂಚೆ ಇವರಿಗೆ ಶಿಕ್ಷೆಯನ್ನು ನೀಡಬೇಕು, ಇವೆಲ್ಲ ಮುಗಿಯೋಷ್ಟರಲ್ಲಿ ತುಂಬ ಸಮಯ ಆಗುತ್ತೆ, ನೀನು ಹೋಗಬಹುದು ವೃಂದ ಅಂತ ಹೇಳ್ತಾನೆ ಪೃಥ್ವಿರಾಜ್. ಮತ್ತೆ ಶಿಕ್ಷೆಗಳನ್ನೋದಕ್ಕೆ ಮಹೇಶ್ ಭಯಪಟ್ಟರೆ ಸಂಜಯ್ ಮೌನವಾಗಿರ್ತಾನೆ. ರಾಯಣ್ಣ ಕರೆದವರಿಬ್ಬರನ್ನ ಮರಕ್ಕೆ ಕಟ್ಟಾಕಿ ಅಂತ ಹೇಳಿದ್ರೆ ಪೃಥ್ವಿಯವರೇ ಕ್ಷಮಿಸಿ, ಇನ್ನೆಂದು ತಪ್ಪು ಮಾಡೋದಿಲ್ಲ ಅಂತ ಮಹೇಶ್ ಬೇಡ್ಕೊಳ್ತಿದ್ರು. ಸಂಜಯ್ ಏನು ಮಾತಾಡದೆ ತಲೆ ತಗ್ಸಿ ನಿಲ್ತಾನೆ. ಕ್ಷಮಿಸಿದೆ, ಅದು ನಮ್ಮ ತಪ್ಪಾಗುತ್ತೆ, ಈಗಾಗಲೇ ನಿಮ್ಮಿಂದ ತುಂಬ ಕಳ್ಕೊಂಡಿದ್ದೀವಿ ಅಂತ ಅಂಜು ಯುಕ್ತಾಳನ್ನು ನೆನಪಿಸ್ಕೊಳ್ತಾ ಹೇಳಿ, ರಾಯಣ್ಣ ಅವರಿಬ್ಬರಿಗೂ 50 ಚಾಟಿ ಏಟು ಹೊಡೆದು ಸೂರ್ಯನಿಗೊಪ್ಸು ಅಂತ ಅಂತಾನೆ. ರಾಯಣ್ಣ ಹಾಗೆ ಅಂತ ಇನ್ನು 4 ಸಹಾಯದಿಂದ ಮಹೇಶ್ ಕಿರ್ಚಿದ್ರು ಲೆಕ್ಕಿಸ್ದೆ ಇಬ್ಬರನ್ನು ಮರಕ್ಕೆ ಕಟ್ಟಾಕಿ ಚಾಟಿಯಿಂದ ಹೊಡಿತಿದ್ರೆ ಪಾಂಡು ಒಂದು ಕಡೆ ನೋಯಿತ್ಲೆ, ಮತ್ತೊಂದು ಕಡೆ ಪೃಥ್ವಿರಾಜ್ ಮೇಲೆ ಇನ್ನೂ ಕೋಪವನ್ನು ತರಿಸ್ಕೊಳ್ತಾನೆ. ಏಟುಗಳು ತಿಂತಿದ್ರು ಸಂಜು ಬಾಯಿಂದ ಕಿರ್ಚಾಟ ಬರ್ತಿಲ್ಲ. ಅದು ತಾನು ಮಾಡಿದ ತಪ್ಪು ಸಣ್ಣ ಶಿಕ್ಷೆಗಳಂತ ಅನ್ನಿಸ್ತಿದ್ರೆ ಮೌನವಾಗಿ ಅವುಗಳನ್ನ ತಡ್ಕೊಳ್ತಾನೆ. ವೃಂದಾಣ್ಣನ ಹಾಗೆ ನೋಡೋದಕ್ಕಾಗದೆ ಕಣ್ಣೀರಾಗ್ತಿದ್ರೆ ಮಹೇಶ್ ಕಿರ್ಚಾಟಕ್ಕೆ ಊರಿನ ಜನರು ಕೂಡ ಭಯಪಟ್ಟುಕೊಂಡು ನೋಡ್ತಿರ್ತಾರೆ. ಪೃಥ್ವಿರಾಜ್ ಮಾತ್ರ ಅವರನ್ನ ಕೋಪದಿಂದ ನೋಡುತ್ತಲೇ ಅಂಜುವಿನ ನೋವು ನೆನಪಿಗೆ ಬರ್ತಿದ್ರೆ ಅದರ ಮುಂಭಾಗದಲ್ಲಿ ಇವುಗಳು ಕೂಡ ತುಂಬ ಸಣ್ಣ ಏಟುಗಳು ಅಂತ ಅನಿಸುತ್ತೆ. 50 ಏಟುಗಳು ತಿನ್ನೋ ಅಷ್ಟರಲ್ಲೇ ಮಹೇಶ್ ಪ್ರಜ್ಞೆ ತಪ್ಪಿದ್ದು ಹೋದರೆ ಸಂಜಯ್ ಕೂಡ ಮೆಲ್ಲ ಕಣ್ಣುಗಳನ್ನ ಮುಚ್ಚುತ್ತಾ ತೆರಿತಾ ಇರ್ತಾನೆ. ಊರಿನ ಜನರು ಹೀಗೆ ಆಗಬೇಕು ಅಂತ ಅಂದ್ಕೊಳ್ತಾ ಹೋಗ್ತಿದ್ರೆ ಪೃಥ್ವಿರಾಜ್ ಸಂಜಯ್ ಹತ್ರ ಬಂದು, ಈಗ ಅರ್ಥ ಆಯ್ತಾ, ಆ ದಿನ ನನ್ನ ಅಂಜು ಎಷ್ಟು ಹತ್ತಿದ್ಲೋ ಹಾಗೆ ಹೇಗೆ ಆಕೆ ಜೀವನವನ್ನು ಹಾಳು ಮಾಡೋದಕ್ಕೆ ನೋಡಿದ್ರಿ, ಒಂದು ಕ್ಷಣ ಆಕೆ ಜಾಗದಲ್ಲಿ ನಿನ್ನ ತಂಗಿ ನೆನಪಾಗಲಿಲ್ವ ನಿನಗೆ? ನಿಜಕ್ಕೂ ಈ ಶಿಕ್ಷೆ ಕೂಡ ನಿಂಗೆ ಸಾಲೋದಿಲ್ಲ.
ಇಲ್ಲಿಂದ ಇಲ್ಲಿವರೆಗೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಾಕ್ಬೇಕು ಅನ್ನೋ ಅಷ್ಟರಲ್ಲೇ ಕೋಪ ಬರ್ತಿದ್ರೆ ಕಷ್ಟಪಟ್ಟು ಹತೋಟಿಯಲ್ಲಿ ಇಟ್ಕೊತಾನೆ. ಆದರೆ ಹಾಗೆ ಮಾಡಿದ್ರೆ ನೋವು ಪೂರ್ತಿಯಾಗಿ ತಿಳಿದ ಕ್ಷಣವೇ ಸತ್ತು ಹೋಗ್ಬಿಡ್ತೀಯ, ಅದಕ್ಕೆ ಏಟುಗಳಿಂದ ಮುಗಿಸ್ದೆ. ಈಗ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸ್ತಾ ಕಲ್ಲುಗಳು ಹೊಡ್ಕೋ, ಆಗ ತಿಳಿಯುತ್ತೆ ಜೀವನದ ಮೌಲ್ಯ ಅಂದರೆ ಏನು ಅಂತ ಹೇಳ್ತಾ ಕೋಪವನ್ನು ಮುಷ್ಟಿಯಲ್ಲಿ ಬಿಗಿತಾನೆ. ಸಂಜಯ್ ಪೃಥ್ವಿ ಕಡೆ ನೋಡೋ ಧೈರ್ಯ ಇದೆ, ತಲೆ ತಗ್ಸಿ ನಾನು ತಪ್ಪು ಮಾಡಿದೆ ಅಂತ ತಿಳ್ಕೊಂಡೆ ಪೃಥ್ವಿ, ನನ್ನ ಕ್ಷಮಿಸಿದ್ರು ಪರವಾಗಿಲ್ಲ, ಆದರೆ ನನ್ನ ತಂಗಿಯನ್ನು ಕ್ಷಮಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್, ನಿಮ್ಮ ಋಣ ತೀರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಂತಿದ್ರೆ ಸೂರ್ಯ ಆಶ್ಚರ್ಯವಾಗಿ ನೋಡ್ತಾ ಸಂಜೀವಿನಲ್ಲಿ ಬಂದ ಬದಲಾವಣೆಯನ್ನು ನೋಡಿ ಪೃಥ್ವಿರಾಜ್ ವೃಂದಾ ಕಡೆ ನೋಡಿ ನಿನ್ನ ತಂಗಿಯನ್ನು ಕ್ಷಮಿಸುವಷ್ಟು ದೊಡ್ಡ ಮನಸ್ಸು ನನ್ನದಲ್ಲ ಅಂತ ಗಂಭೀರವಾಗಂತಾನೆ. ನನಗೆ ಗೊತ್ತು ಆಕೆ ನಿನ್ನ ಚಾರಿತ್ರದ ಮೇಲೆ ಮಚ್ಚೆ ಹಾಕೋದಕ್ಕೆ ನೋಡಿದ್ರು, ನೀನು ಆಕೆ ಜೀವನ ಹಾಳಾಗಬಾರಂದು ಸುಳ್ಳು ಹೇಳಿದೆ ಅಂದರೆ ಆಕೆ ಮೇಲೆ ಕರುಣೆ ತೋರಿಸ್ತಿದ್ಯಾ ಅಂತ ಅರ್ಥ. ಅದು ನಿನ್ನ ತಂಗಿಗೆ ಅರ್ಥ ಆದರೆ ಆಕೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ವೇಗವಾಗಿ ಅವನು ಹೊರಟೋಗ್ತಾನೆ. ನಂತರ ಪಾಂಡು ಹತ್ರಕ್ಕೆ ಬಂದು ಸಂಜಯ್ ಏನೋ ಇದು ನಮಗಿರೋ ಸಾಲದ ಯಾಕಿಂತ ಕೆಲಸಗಳು ಮಾಡಿ ಪ್ರಾಣದ ಮೇಲೆ ತಂದ್ಕೊಂಡಿಯೋ ಅಂತ ಅಂತಿದ್ರೆ ಸಂಜಯ್ ಏನೂ ಮಾತಾಡದೆ ಪಕ್ಕದಿಂದ ಹೊರಟೋಗ್ತಾನೆ. ಪೃಥ್ವಿರಾಜ್ 1 ನಿಮಿಷ ಅಂತ ವಾಹನದ ಹತ್ರಕ್ಕೆ ಹೋಗ್ತಿರೋ ಪೃಥ್ವಿರಾಜ್ ಹತ್ರಕ್ಕೆ ಬರ್ತಾನೆ ಸೂರ್ಯ. ನಾವು ನಾಳೆ ಮಾತಾಡ್ಕೊಳ್ಳೋಣ ಸೂರ್ಯ, ಇಂದು ನೀನು ಠಾಣೆಗೆ ಹೋಗು ಅಂತ ಹೇಳ್ತಾನೆ. ಅಷ್ಟರಲ್ಲಾಗಲೇ ಪೃಥ್ವಿರಾಜ್ ಮನಸ್ಸೆಲ್ಲ ಭಾರವಾಗಿರುವಂತಿದ್ರೆ ಪೃಥ್ವಿರಾಜ್ ನೋಯ್ತಿದ್ದಾನೆ ಅಂತ ಅರ್ಥವಾಗಿ ಸರಿ ಪೃಥ್ವಿ ಹೋಗಿ ಬರ್ತೀನಿ ಅಂತ ಹಿಂದೆ ಬಂದು ಕಾವಲುಗಾರರು ಮುಗ್ಧವಾಗಿ ನೋಡ್ತಿದ್ರೆ ಅವರನ್ನು ಎಚ್ಚರಿಸ್ತಾ ಎಲ್ಲರನ್ನೂ ವಾಹನದೊಳಗೆ ಹತ್ತಿಸಿ ನಗರಕ್ಕೆ ಕಳಿಸ್ತಾನೆ. ಪೃಥ್ವಿರಾಜ್ ಗಾಡಿ ಹತ್ತೋದಕ್ಕೆ ಹೋಗ್ತಾ ಬರ್ತಿರೋ ಪಾಂಡುವನ್ನು ನೋಡಿ ನಿಂತು ಪಾಂಡುರಾವ್ ಅವರೇ 1 ನಿಮಿಷ. ಪಾಂಡು ಕೋಪದಿಂದಲೇ ಪೃಥ್ವಿರಾಜ್ ಹತ್ರಕ್ಕೆ ಬಂದು ನಿಲ್ತಿದ್ದಂತೆ ಎಲ್ಲರೂ ಒಟ್ಟು ಹೋಗೋದ್ರಿಂದ ಸುತ್ತಲೂ ಒಮ್ಮೆ ನೋಡಿ ಪಾಂಡು ಕುತ್ತಿಗೆಲಿದ್ದ ಟವಲ್ ಹಿಡಿದು ವೇಗವಾಗಿ ಮರದ ಹಿಂದೆ ಎಳೆದೊಯ್ದು ಗಟ್ಟಿಯಾಗಿ ಬಿಗಿದು ಬಿಡ್ತಾನೆ. ಆ ಕೆಲಸಕ್ಕೆ ಎದೆ ಜಾರಿ ಹೊಟ್ಟೆಯೊಳಗೆ ಬಂದಂತನ್ಸಿ ಭಯದಿಂದ ಗುಟುಕ್ ನುಂಗ್ತಾ ಅಧ್ಯಕ್ಷರೇ ಅಂತ ಆತ ಅಂತಿದ್ರೆ ಪೃಥ್ವಿರಾಜ್ ಕೆಂಪು ಕಣ್ಣುಗಳಿಂದ ನೇರವಾಗಿ ಪಾಂಡು ಕಣ್ಣುಗಳನ್ನೇ ನೋಡ್ತಾ ಏನಂದ್ಕೊಂಡಿದ್ಯಾ ನೀನು, ಏನು ಮಾಡಿದ್ರು ಇವನಿಗೆ ಏನು ತಿಳಿದು ಬಿಡುತ್ತೆ ಅಂತಾನಾ ಅಂತ ಕುತ್ತಿಗೆ ಮೇಲೆ ಒತ್ತಡ ಹೆಚ್ಚಿಸ್ತಾ ಇಂದಿಗೂ ಅವರೇ ಅಂತ ಗೌರವಿಸ್ತಿದ್ರು ಪೃಥ್ವಿರಾಜ್ ಹಾಗೆ ಮಾತಾಡ್ತಿದ್ರೆ ಮೇಲಿನ ಪ್ರಾಣ ಮೇಲೆ ಹೊಟ್ಟೋಗ್ಬಿಡುತ್ತೆ. ನೋಡು, ಇನ್ನೊಮ್ಮೆ ನನ್ನ ಮೇಲಿನ ಕೋಪನ ಊರಿನ ಜನರ ಮೇಲೆ ತೋರಿಸಿದೆ ಅಂದರೆ ಇಂದಿನಂತೆ ಸುಳ್ಳು ಹೇಳ್ತಾ ನಿನ್ನ ಮಗ ಮುಂಭಾಗ ಬಂದರೂ ಬಿಡೋದಿಲ್ಲ. ಇದೇ ಮೊದಲು ಹಾಕ್ಕೊನಿಗೆ ಎಚ್ಚರಿಕೆ, ಇಂಥ ಹುಚ್ಚು ಕೆಲಸಗಳು ಮಾಡಿದ್ರೆ ಚಾಟಿಯಿಂದಲ್ಲ ಆ್ಯಸಿಡ್ನಿಂದ ಹೊಡಿತೀನಿ ಅಂತ ಬೆದರಿಸ್ತಾನೆ. ಆ ಬೆದರಿಕೆಗೆ ಭಯ ಪಟ್ಕೊಂಡು ಇಲ್ಲ ಅಧ್ಯಕ್ಷರೇ ಇನ್ಮೇಲೆ ಯಾವುದೋ ತಪ್ಪು ಮಾಡೋದಿಲ್ಲ ಅಂತ ಅವನು ಅಂತಿದ್ರೆ ಅದನ್ನು ನೋಡ್ತಿದ್ದೀನಿ, ಅಂದಹಾಗೆ ಮೊನ್ನೆ ನಮ್ಮ ಭಾವನ ಮೇಲೆ ತಮಾಷೆ ಅಂತ ಹೇಳಿ ಏನೇನೋ ಹುಚ್ಚು ಮಾತುಗಳಾಡಿದ್ಯಂತೆ ತಾನೇ, ಮತ್ತು ಅದರ ಕತೆ ಏನು? ಅಯ್ಯೋ ಅದೊಂದು ಇಲ್ಲ, ಏನೋ ತಮಾಷೆಗಷ್ಟೇ. ಕೋಪದಿಂದ ಮುಷ್ಟಿ ಬಿಗಿದು ಗುದ್ದೋದಕ್ಕೆ ಮುಗಿದ ಹತ್ರಕ್ಕೆ ಬರ್ತಾನೆ. ಪಾಂಡು ಭಯದಿಂದ ಬೇಡ ಅಧ್ಯಕ್ಷರೇ ಅಂತ ಕಿರಿಸ್ತಾ ಎಷ್ಟೊತ್ತಿಗೆ ಏಟು ಬೀಳದೇ ಇರೋದ್ರಿಂದ ಕಣ್ಣು ತೆರೆದು ನೋಡಿ ಎದೆ ಮೇಲೆ ಕೈಯನ್ನು ಇಟ್ಕೊಂಡ್ರೆ ನೋಡು, ನೀನು ನನ್ನನ್ನು ಏನಂತ ಸಹಿಸ್ತೀನಿ, ಆದರೆ ನಮ್ಮ ಬಾವ ಅಕ್ಕಂದಿರನ್ನ ನೋಯಿಸಿದ್ರೆ ಬದುಕಿರುವಾಗಲೇ ಹೂತು ಹಾಕ್ಬಿಡ್ತೀನಿ. ಆ ದಿನ ಲಕ್ಷ್ಮಿ ಅವ್ರ ಮಧ್ಯದಲ್ಲಿ ಬಂದಿದ್ದಕ್ಕೆ ನಮ್ಮ ಬಾವ ಪ್ರಶಾಂತವಾಗಿ ಹಿಂದೆ ಹೋದ್ರು, ಅದಕ್ಕೆ ಸರಿ ಹೋಯಿತು. ಅದೇ ಕಣ್ಣಿನಿಂದ ಹೋಗಿದ್ರೆ ನೀನು ಸತ್ತು ಇಷ್ಟೊತ್ತಿಗೆ ಕಾರ್ಯ ಕೂಡ ಮುಗಿದು ಹೋಗ್ತಿತ್ತು. ಆದರೆ ನೀನು ತಪ್ಪು ಒಪ್ಪುಗಳನ್ನ ಹೇಳೋದಕ್ಕೆ ಆಕೆ ನಿನ್ನ ಮಗಳಲ್ಲ, ನನ್ನ ಸೋದರ ಸೊಸೆ. ಇನ್ನೊಮ್ಮೆ ಆಕೆ ನೊಂದ್ರು, ನನ್ನ ಕುಟುಂಬ ನೊಂದ್ರು ನಿನ್ನ ಮನೆಗೆ ಹಿರಿ ದಿಕ್ಕಿರೋದಿಲ್ಲ, ನೆನಪಿಟ್ಕೋ ಅಂತ ಕುತ್ತಿಗೆಯನ್ನು ಗಟ್ಟಿಯಾಗುತ್ತಿ ಬಿಟ್ಟುಬಿಡ್ತಾನೆ. ಪಾಂಡು ಉಸಿರಾಡೋಕ್ಕಾಗದೆ ಜೋರಾಕೆ ಅಂತ ಇಲ್ಲ ನಿಮ್ಮ ಸೋದರ ಸೊಸೆಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ಮೇಲೆ ಆಣೆ ಅಂತ ಆಯಾಸವನ್ನು ಪಡ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.